ಈಗೇನು? ಅಮ್ಮ ನೀನ್ ಸುಮ್ನೆ ಇರು. ಭವಾನಿ ಹಂಗ್ ನಡ್ಕೊಂಡ್ಲು, ಆ ಬೇಜಾರಲ್ಲಿ ಇವಳು ಹೀಗ್ ಮಾತಾಡ್ತಿದ್ದಾಳೆ ಅಂತ ನೀನು ಹಾಗೆ ಹೇಳ್ತಿದ್ಯಲ್ಲ. ಸಿಂಧು, ನೀವಿಬ್ರು ಈ ಮನೆಗ್ ಸೇರ್ದೋರು, ಅದಕ್ಕೆ ನಿಮ್ಮಕ್ಕಂಗೂ ಈ ಜವಾಬ್ದಾರಿ ಕೊಟ್ಟೆ ಅಷ್ಟೇ. ಅಷ್ಟೇನಾ? ನಾನು ನನ್ನ ಅಕ್ಕಂಗೋಸ್ಕರ ಇಲ್ಲಿ ತನಕ ಬಂದಿದ್ದೀನಿ ಅಂದ್ರೆ ಇನ್ ಮುಂದೆ ಅವಳ ಜೊತೆ ಇರಲ್ವಾ? ಇದ್ದೇ ಇರ್ತೀನಿ. ಈ ಸಿಂಧು ಯಾವತ್ತಿಗೂ ಕಾವ್ಲಾಗಿ ಅಕ್ಕನ್ ಜೊತೆ ನಿಂತಿರ್ತಾಳೆ. ಹಾಗೆ ನಿಮ್ ಹೆಜ್ಜೆನ ಗಮನಿಸ್ತಿರ್ತೀನಿ ಅನ್ನೋದನ್ನು ಮರಿಬೇಡಿ. ಇದೇನೆ ಎಚ್ಚರಿಕೆ ಕೊಟ್ಟು ಹಾಗೆ ಹೊರಟೋದ್ಲು. ಹೋಗ್ಲಿ ಬಿಡು. ನಿನ್ ಮಾತನ್ನ ಅವಳು ಎಲ್ಲೋ ನಂಬ್ತಾ ಇಲ್ಲ ಅನ್ಸತ್ತೆ. ಅವಳು ನಂಬಲ್ಲ ಅಂತಾನೂ ನನಗ್ ಚೆನ್ನಾಗ್ ಗೊತ್ತು. ನಾನ್ ಏನ್ ಮಾಡ್ತೀನಿ ಅಂತ ಅವಳಿಗೆ ಗೊತ್ತು, ಅವಳೇನ್ ಮಾಡ್ತಾಳೆ ಅಂತ ನನಗ್ ಗೊತ್ತು. ನಮ್ಮಿಬ್ರು ಗೇಮ್ ಪ್ಲಾನ್ನ ಹಾಗೆ ನೋಡ್ತಾ ಇರು, ಆಗ್ಲೇ ನಿನಗ್ ಮಜಾ ಸಿಗೋದು. ಅಂದ್ರೆ ಇಷ್ಟು ದಿನ ನಾನು ಭವಾನಿ ಜೊತೆ ಒನ್ ಸೈಡೆಡ್ ಗೇಮ್ ಆಡ್ತಾ ಇದ್ದೆ. ಇನ್ ಮುಂದೆ ಹಾಗಾಗಲ್ಲ. ಅವಳ ತಂಗಿನೂ ಜಾಯಿನ್ ಆಗಿದ್ದಾಳೆ. ಈಗ ಇವರಿಬ್ರನ್ನು ಹೇಗೆ ಆಡಿಸ್ತೀನಿ ಅಂತ ನೋಡ್ತಾ ಇರು. ಫುಡ್ ಪ್ರಾಡಕ್ಟ್ ಜವಾಬ್ದಾರಿ ಮತ್ತು ಕಂಪ್ಲೀಟ್ ಇನ್ಚಾರ್ಜ್ ಈ ಮನೆ ದೊಡ್ಡ ಸೊಸೆ ಭವಾನಿ ಅಥರ್ವ ರಾಜ್ ಬಹದ್ದೂರ್ ಅವ್ರಿಗೆ ಕೊಟ್ಟಿದೆ. ಹಾಗೆ ಇದ್ರಲ್ಲಾಗೋ ಎಲ್ಲಾ ಲಾಸಸ್, ರಿಟರ್ನ್ಸ್ ಅಥಾರಿಟಿ ಕೈನಲ್ಲೇ ಇರುತ್ತೆ. ನೀನ್ ಮಾಡೋ ಸಣ್ಣ ಕೇರ್ಲೆಸ್ನೆಸ್ ಇಡೀ ಬ್ರ್ಯಾಂಡ್ನ ಬ್ಯಾಂಕ್ರಪ್ಟ್ ಮಾಡ್ಬೋದು. ಅಥರ್ವ, ನಿಜ ಹೇಳು, ನೀನ್ ನಿಜವಾಗ್ಲೂ ನನ್ನನ್ ಪ್ರೀತಿ ಮಾಡ್ತಿದ್ಯೋ ಇಲ್ವೋ? ಈಗ ಯಾಕೆ ಮಾತು? ಗೊತ್ತಾಗ್ಬೇಕು ಅದಕ್ಕೆ. ಅಲ್ಲ, ನನ್ ಸ್ವಂತ ತಂಗಿ ಸಿಂಧು ಎಲ್ರ ಮುಂದೆ ನನ್ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಿದ್ರೆ ನನ್ ಗಂಡ ಆಗಿ ನೀನ್ ನನಗ್ ಸಪೋರ್ಟ್ ಮಾಡಿದ್ಬಿಟ್ಟು ಸಿಂಧು ಮಾತ್ ಸರಿ ಅಂತ ಹೇಳ್ತಿದ್ಯಲ್ಲ, ನಿಂಗೇನು ಅನ್ಸಲ್ವಾ? ಏನ್ ಅನ್ಸ್ಬೇಕಿತ್ ನನಗೆ? ಹೀಗ್ ಮಾತಾಡ್ಬೇಡ ಅಥರ್ವ. ಅತ್ತೆ ನನಗ್ ಬಿಸ್ನೆಸ್ ಜವಾಬ್ದಾರಿ ಕೊಟ್ರೆ ನಿಮ್ಗೆಲ್ಲ ಯಾಕೆ ಇಷ್ಟೊಂದ್ ಕೋಪ, ಅಸಹನೆ? ಯಾಕೆ ನಾನೇನು ಮಾಡ್ಬಾರ್ದಾ? ಅತ್ತೆ ಹೇಳಿದ್ ಬಿಸ್ನೆಸ್ ನಡ್ಸೋದಕ್ಕೆ ನನಗ್ ಸ್ವಲ್ಪನೂ ಅರ್ಹತೆ ಇಲ್ವಾ? ಅಷ್ಟೊಂದು ಅನ್ಫಿಟ್ ಹೆಣ್ಣ ನಾನು? ಮಾತಾಡು ಅಥರ್ವ. ನಾನ್ ಯಾಕೆ ಫಿಟ್ ಅಂತ ನಿನಗೆ ಅನ್ನಿಸ್ತಿಲ್ಲ ಹೇಳು. ಭಾವನಿ, ಮೊದಲು ಸಮಾಧಾನ ಮಾಡ್ಕೊ. ಇಲ್ಲಿ ಯಾರೂ ನಿನ್ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ, ನೀನ್ ಅನ್ಫಿಟ್ ಅಂತಾನೂ ಹೇಳ್ತಾ ಇಲ್ಲ. ನೀನು ಸಿಂಧು ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೀಯ. ನೋಡು ಭವಾನಿ, ಸಿಂಧು ಹೇಳೋ ಪ್ರತಿಯೊಂದು ಮಾತಲ್ಲೂ ಅರ್ಥ ಇದೆ. ಓ, ಇದು ನಿಮ್ಮಿಬ್ರದ್ದು ಡಿಸಿಷನ್ ಅನ್ಸುತ್ತೆ. ಇದನ್ನೇ ನಾನು ಬೇಡ ಅಂದಿದ್ದು. ನಿನಗೆ ಬಿಸ್ನೆಸ್ ಬರಲ್ಲ ಅಂತ ನಾವ್ ಯಾರು ಹೇಳ್ತಾ ಇಲ್ಲ. ನಿನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅದನ್ನ ಕಲ್ತ್ ಮಾಡು ಅಂತ ಹೇಳ್ತಾ ಇದೀವಿ. ಓ ಹೌದಾ? ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ನಾನ್ ಬಿಸ್ನೆಸ್ ಮಾಡ್ಲೇಬೇಕು ಅಲ್ವಾ? ಹಾಗಾದ್ರೆ ನಿನ್ಗೆ ನನ್ ಮಾತ್ಗಿಂತ ಸಿಂಧು ಮಾತೆ ವೇದವಾಕ್ಯ ಆಗ್ಬಿಟ್ಟಿದೆ. ಸಾಕ್ ಮಾಡ್ತೀಯ ಭವಾನಿ, ವಿಷಯನ ಬೇರೆ ಕಡೆ ತಗೊಂಡ್ ಹೋಗ್ಬೇಡ.